ರೂಪಿಸಿಕೊಂಡು ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಗೋವಿಂದರಾಜು ಸಲಹೆ ನೀಡಿದರು. ನಗರದಲ್ಲಿ ಸಂಘದ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿದ್ದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸರ್ವ ಸದಸ್ಯರ ಸಭೆಯಲ್ಲಿ ಮಾತನಾಡಿ, ನಮ್ಮ ಸಂಘಟನೆ ಅಂಬೇಡ್ಕರ್ ನೆರಳಿನಲ್ಲಿ ಮುನ್ನಡೆಯುತ್ತಿದ್ದು, ಅಂಬೇಡ್ಕರ್ ಅವರ ತತ್ವ ಆದರ್ಶಕ್ಕೆ ಕಳಂಕ ಆಗದಂತೆ ಜಿಲ್ಲಾ ಹಾಗೂ ತಾಲೂಕು ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ನೊಂದವರಿಗೆ, ಅಸಹಾಯಕರಿಗೆ, ದೀನ ದಲಿತರಿಗೆ ನ್ಯಾಯ ಕೊಡಿಸಲು ಹೋರಾಟ ಮಾಡಬೇಕಿದೆ. ಗುರಿ ಇಲ್ಲದ ಚಳುವಳಿ ಜೀವಂತವಾಗಿರುವುದಿಲ್ಲ. ಗುರಿ ಹೊಂದಿರುವ ಚಳುವಳಿಗಳು ಮುಂದಿನ ಪೀಳಿಗೆ ಜೀವಂತವಾಗಿರುತ್ತದೆ. ಆದ್ದರಿಂದ ಯುವ ಹೋರಾಟಗಾರರು ಹಿರಿಯ ಹೋರಾಟಗಾರರ ಹೋರಾಟಗಳನ್ನು ಅರ್ಥ ಮಾಡಿಕೊಂಡು ಹೋರಾಟಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಹಿರಿಯ ಹೋರಾಟಗಾರ ಚಂದ್ರಪ್ರಸಾದ್ ತ್ಯಾಗಿ ಅವರ ಹೋರಾಟಗಳ ಬಗ್ಗೆ ನೆನಪಿಸಿಕೊಂಡರು. ದಲಿತ ಚಳುವಳಿ ಹೋರಾಟಗಳು ನೊಂದವರಿಗೆ ಆಶ್ರಯ ನೀಡುವಂತಾಗಬೇಕು. ಆದರೆ ಅವರನ್ನೇ ಶೋಷಣೆ ಮಾಡುವ ಮಾತುಗಳು ಇತ್ತೀಚೆಗೆ ಕೇಳಿ ಬರುತ್ತಿದ್ದು, ಇದು ಕೊನೆಯಾಗಬೇಕು ಎಂದು ಸಲಹೆ ನೀಡಿದ್ರು. ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ. ಇವತ್ತು ನಮ್ಮ ಯರಪ್ಪನವರು ಮಾತಾಡ್ತಾ ಏನು 70 ದಶಕದಲ್ಲಿ ಆಗಿರ್ತಕ್ಕಂಥ ಚಳವಳಿಯ ಪರಿಸ್ಥಿತಿ ಮತ್ತು ಆ ಚಳವಳಿ ಯಾವ ರೀತಿ ನಾವು ಈ ನೆಲದಲ್ಲಿ ಚಳವಳಿಯನ್ನು ಕಟ್ಟಿದ್ದೇವೆ ಅಂತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ. ಮತ್ತು ನಮ್ಮ ಸಂದೇಶಣ್ಣನವರು ಅವರು ಬಹಳ ಸ್ಪಷ್ಟವಾಗಿ ಈ ಘಟಕ ದಲಿತ ಸಂಘರ್ಷ ಸಮಿತಿ 50 ವರ್ಷಗಳನ್ನ ಪೂರೈಸಿ ಇವತ್ತು 51 ವರ್ಷಗಳಲ್ಲಿ ಪ್ರಾರಂಭ ಮಾಡಿದೆ. ಈ 50 ವರ್ಷಗಳಲ್ಲಿ ಸಾಕಷ್ಟು ಹೋರಾಟಗಳನ್ನು ಈ ನೆಲದಾಗ ಮಾಡಿರ್ತಕ್ಕಂಥದ್ದು. ಇವತ್ತು ಈ ಜಿಲ್ಲೆಯಲ್ಲಿ ಬಲಿಷ್ಠವಾದಂತಹ ಚಳವಳಿಯನ್ನು ಕಟ್ಟಿರ್ತಕ್ಕಂಥ ನಮ್ಮ ಚಂದ್ರಪ್ರಸಾದ್ ಆಗಿರ್ಬೋದು, ಚೆನ್ನಯ್ಯ ಆಗಿರ್ಬೋದು, ಅವರ ಹೋರಾಟದ ಒಳನಾಡಿಗಳು ಇವತ್ತು ನಮ್ಮ ಮುಂದೆ ಇಲ್ಲ. ಅವರ ತ್ಯಾಗ ಮತ್ತು ಅವರ ಬಲಿದಾನ ಇವತ್ತು ನಾವು ಈ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದೇವೆ. ಅವರ ಹೋರಾಟಗಳನ್ನ ನಾವು ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಬೇಕು. ಅವರ ಚಲನವಲನಗಳನ್ನು ಸರಿಯಾಗಿ ನಾವು ಅರ್ಥವನ್ನ ಮಾಡ್ಕೊಳ್ಳೋದು ಮುಖಾಂತರ ನಾವು ಚಳವಳಿಯನ್ನು ಕಟ್ಟಬೇಕು. ಒಂದು ಚಳವಳಿಗೆ ಒಂದು ಗುರಿ ಇರಬೇಕು. ಆ ಗುರಿ ಇಲ್ಲದ ಚಳವಳಿ ಅದು ಜೀವಂತವಾಗಿರೋದಿಲ್ಲ. ಆ ಗುರಿ ಇಟ್ಕೊಂತಿರ್ತಕ್ಕಂಥ ಚಳವಳಿ ಅದೊಂದು ಜೀವಂತವಾಗಿ ಮುಂದಿನ ಪೀಳಿಗೆಗೆ ಅದು ಸಿಗ್ತದೆ. ಆದ್ರೆ ಗುರಿ ಇರತಕ್ಕಂಥ ಚಳವಳಿಯನ್ನು ಕಟ್ಟಿದ್ರೆ ಅದು ಚಳವಳಿ ಜೀವಂತವಾಗಿರೋದಿಲ್ಲ. ಆದ್ರಿಂದ ಈ ನೆಲದ ಒಳಗಡೆ ಇವತ್ತೇನು ಚಂದ್ರಪ್ರಸಾದ್ ತ್ಯಾಗಿ ಇರ್ಬೋದು, ಚೆನ್ನಯ್ಯ ಆಗಿರ್ಬೋದು, ಮತ್ತು ಅವರ ಏನು ಇವತ್ತು ನಮ್ಮ ಮುಂದೆ ಅವರಿಲ್ಲ, ಅವರ ಹೋರಾಟಗಳು, ಅವರು ನಡೆದಾಡಿ ಅವರು ಮಾಡಿರ್ತಕ್ಕಂಥ ಹೋರಾಟಗಳು ನಮ್ಮ ಮುಂದೆ ಇದೆ. ಆ ಹೋರಾಟಗಳನ್ನ ನಾವು ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಬೇಕು. ಇವತ್ತು ಈ ಜಿಲ್ಲೆಯಲ್ಲಿ ಸಾಕಷ್ಟು ಹೋರಾಟಗಾರರು ನಮ್ಮ ಮುಂದೆ ಇದ್ದಾರೆ. ಇವತ್ತು ಶ್ರೀಧರ್ ಕಲ್ವೀರ್ ಅಂತಕ್ಕಂಥ ಹೋರಾಟಗಾರರು, ನಾರಾಯಣ ದಾಸ್ ಅಂತಕ್ಕಂಥ ಹೋರಾಟಗಾರರು, ಮತ್ತು ಈ ಚಳುವಳಿಗೆ ಜೀವವನ್ನು ತುಂಬಿರ್ತಕ್ಕಂಥ ದೇವನೂರು ಮಹಾದೇವ್ ಅಂತಕ್ಕ ಬಹಳ ಸಾಹಿತಿಗಳು, ಈ ನಾಡು ಕಂಡಂತ ಒಬ್ಬ ಸಾಹಿತಿಗಳು, ಆ ದಲಿತ ಸಾಹಿತಿಗಳು, ಅವರು ಇವತ್ತು ನಮ್ಮ ಮುಂದೆ ಇದ್ದ ದೇವನೂರು ಮಹಾದೇವ್ ಅವರು. ಅವರ ಹೋರಾಟಗಳು ನಾವು ಅರ್ಥವನ್ನ ಮಾಡ್ಕೊಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆಳಕಿನಲ್ಲಿ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಗ್ತಾ ಇದೆ. ಇವತ್ತು ನಮ್ಮ ಸಂದೇಶನವರು ಮಾಡ್ತಾ ಹೇಳ್ತಾ ಇದ್ರು, ಏನು ಇವತ್ತು ಹೋರಾಟಗಾರರು ಯಾವ ಪರಿಸ್ಥಿತಿಗಿದ್ದಾರೆ, ಇಂದಿನ ಹೋರಾಟಗಳ ನೆನಪನ್ನ ಮಾಡ್ಕೊಳ್ತೀರ, ಇವತ್ತು ಹೈಟೆಕ್ ಲೀಡರ್ಗಳಾಗಿದ್ದಾರೆ, ಹೈಟೆಕ್ ಜೀವನವನ್ನು ಮಾಡುವಂತ ಪರಿಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ರು. ಕಾರ್ಯಕ್ರಮದಲ್ಲಿ ಹಿರಿಯ ದಲಿತ ಹೋರಾಟಗಾರ HK ಸಂದೇಶ್, K ಈರಪ್ಪ, ವೀರೇಶ್ ಹಿರೇಹಳ್ಳಿ, ಶಂಕರ್ರಾಜ್, RPI ರಾಜ್ಯಾಧ್ಯಕ್ಷ ಸತೀಶ್, ತಟ್ಟಕೆರೆ ಮಂಜಣ್ಣ, ದಿನೇಶ್, ವಿಜಯ್ ಕುಮಾರ್, ಜೈ ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ವಿಠಲ್ ಕುಮಾರ್, ಜಗದೀಶ್, ಅನಂತರಾಜ್, ಧರ್ಮಯ್ಯ, ತೇಜೂರು ಮಂಜು, ಉಮೇಶ್, ತಾಲೂಕು ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಇನ್ನಿತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯ